ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ವರ್ಲ್ಡ್ ಮಾರ್ಕೆಟ್ ನಾವು ಮ್ಯಾನಿಪುಲೇಟ್ ಮಾಡ್ತಿದಾರ. ಪ್ರತಿ ಟೈಮ್ ಕೊಡೋ ಸ್ಟೇಟ್ಮೆಂಟ್ಗೂ ಅವ್ರಿರೋ ಹುದ್ದೆಗೂ ಒಂದಕ್ಕೂ ತಾಳೆ ಆಗ್ತಾ ಇಲ್ಲ, ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ಬೋದು. ಮಾರ್ಕೆಟ್ ಅವರ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಮಾರ್ಕೆಟ್ ಇಲ್ಲ ಅಪ್ ಹೋಗುತ್ತೆ, ಇಲ್ಲ ಡೌನ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲ್ಲಿ ಅದಕ್ಕೆ ರಿವರ್ಸ್ ಆಗಿರುತ್ತೆ. ಅದರಿಂದನೇ ಮಾರ್ಕೆಟ್ ನ ಮ್ಯಾನಿಪುಲೇಷನ್ ಮಾಡ್ತಿದಾರ. ಅದಕ್ಕೆ ಮೇನ್ ಸಾಕ್ಷಿ ಏನಂದ್ರೆ $920 ಅಷ್ಟು ಕ್ರೂಡ್ ಆಯಿಲ್ ಡೇ ಹೈ ಅಲ್ಲಿ, ಅಂದ್ರೆ ಹೈ ಪೀಕ್ ಅಲ್ಲಿ ಅವರು ಸೆಲ್ ಹೊಡೆದಿರೋದು, ಮತ್ತೆ ಲೋ ಅಲ್ಲಿ 12% ಡೌನ್ ಆದ್ಮೇಲೆ ಅವರು ಬೈ ಮಾಡಿರೋದು, ಬೈಯಿಂಗ್ ಆಕ್ಟಿವಿಟಿ ನಡೆದಿರೋ ಅಂತದ್ದು. ಸೊ ಪ್ರತಿ ಟೈಮ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾಗನು ಮಾರ್ಕೆಟ್ ಬಿಗ್ ವಾಲೆಟೈಲ್ ಆಗ್ತದೆ. ಅದಕ್ಕೆ ಟ್ರಸ್ಟ್ ಕ್ರಿಯೇಟ್ ಆಗ್ತಿಲ್ಲ ಅಂತ ಸೌದಿ ಅರೇಬಿಯವರು ಏರ್ ಬೇಸ್ ಯೂಸ್ ಮಾಡಬಾರ್ದು ನಮ್ದು ಅಂತಾನೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅವರು ಈ ಯುದ್ಧದಲ್ಲಿ ಫೇಲ್ ಆಗಿದ್ದಾರೆ ಕಂಪ್ಲೀಟ್ ಆಗಿ ಅವ್ರ ಸ್ಟೇಟ್ಮೆಂಟ್ ಕೊಡೋದಲ್ಲ ಅಂತಾನೆ ಹೇಳ್ಬೋದು. ಅಮೆರಿಕದ ಮಾರ್ಕೆಟ್ ನಿನ್ನೆ ರಾತ್ರಿ 330 ಪಾಯಿಂಟ್ಸ್ ಡೌನ್ ಆಗಿದೆ. ಏಷ್ಯನ್ ಮಾರ್ಕೆಟ್ ವೀಕ್ ಆಗಿ ಟ್ರೇಡ್ ಆಗ್ತಾ ಇದಾವೆ. ಇನ್ನು ಗಿಫ್ಟ್ ನಿಫ್ಟಿ 24,270 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ನಿಫ್ಟಿ ವೀಕ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಸಪೋರ್ಟ್ ಬಂದ್ಬಿಟ್ಟು 24,000 ಆಗಿರುತ್ತೆ, ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,500 ಆಗಿರುತ್ತೆ. 24,400 ಎಬೋ ಇದ್ರೆ 24,400 ಎಬೋ ಇದ್ರೆ ಮಾತ್ರ ಗುಡ್ ಬೈಯಿಂಗ್ ಝೋನ್ ಆಗಿರುತ್ತೆ, ಇಲ್ಲಾಂದ್ರೆ ವೀಕ್ ಆಗಿ ಇರುತ್ತೆ ಎಂಟೈರ್ ಡೇ ಅಂತಾನೆ ಹೇಳ್ಬೋದು. ಸೊ ಟ್ರಂಪ್ ಓವರ್ ಆಲ್ ಆಗಿ ಫೇಲ್ಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕ್ರೂಡ್ ಆಯಿಲ್ ರ್ಯಾಲಿ ಅಗೇನ್ ಸ್ಟಾರ್ಟ್ ಆಗಿದೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.